बेळगाव जिल्ह्यातील कित्तूर तालुक्यात MK हुबळी साखर कारखाना परिसरात उपटपाल कार्यालयाचे अचानक स्थलांतर करण्यात येत असल्याच्या निषेधार्थ महिलांनी तीव्र आंदोलन केले. टपाल कार्यालयासमोर जमलेल्या महिलांनी कार्यालयाला कुलूप लावून संताप व्यक्त केला. सुमारे 50 वर्षांपासून याच ठिकाणी कार्यरत असलेल्या टपाल कार्यालयाचे कोणतीही पूर्वसूचना न देता स्थलांतर केले जात असल्याचा आरोप महिलांनी केला. जर टपाल कार्यालय स्थलांतर करायचेच असेल तर आमची खाती बंद करून आमचे पैसे आम्हाला परत द्यावेत आणि त्यानंतरच स्थलांतर करावे अशी मागणी महिलांची होती. ಮನ್ಯಾಗ ತೀರ್ಕೊಂಡಾರ್ರಿ ಮತ್ತು ಇಲ್ಲೇ ನಾವು ಪೆನ್ಷನ್ ಪಗಾರನು ತೊಗೋತೀವ್ರಿ ಮತ್ತು ಇದನ್ನ ಐಡಿನೂ ಮಾಡೀವ್ರಿ ಎಲ್ಲ ಇಲ್ಲೇ ಐತ್ರಿ. ನಮಗೆ ಎಲ್ಲಿ ಹೋಗಾಕ ಅನುಕೂಲ ಆಗವಲ್ರಿ. ನಮಗೆ ಇಲ್ಲೇ ಪೋಸ್ಟ್ ಇಲ್ಲೇ ನಮ್ಗೆ ಬಿಟ್ಕೊಡ್ರಿ ಸರ್. ನಮ್ಗೆ ಹೋಗ್ಬೇಕತ್ರ ಅಲ್ಲೇ 3-4 ಸರಾಯಿ ಅಂಗಡಿ ಅದಾವ್ರಿ. ನಮ್ಗೆ ಹೆಣ್ಮಕ್ಳಿಗೆ ಹೋಗು ಬರೋ ತೊಂದರೆ ಆಕೈತ್ರಿ. ಮತ್ತು ಇಲ್ಲಿ ವಯಸ್ಸಾದವರು ಅದಾರ್ರಿ, ಅವ್ರಿಗೂ ಹೋಗಾಕೆಲ್ಲ ತೊಂದರೆ ಆಕೈತ್ರಿ. ಮತ್ತು ಇಲ್ಲೇ DCC ಬ್ಯಾಂಕು ಐತ್ರಿ, ಅದನ್ನೂ ಕಿತ್ಕೊಂಡು ಹೋಗಿದಾರ್ರಿ. ಈಗ ಪೋಸ್ಟು ಕಿತ್ಕೊಂಡು ಹೋದ್ರೆ ನಾವು ಎಲ್ಲಿ ಹೋಗೋದ್ರಿ ಸರ್? ನಮಗೆ ಇಲ್ಲೇ ಸೇಫ್ ಐತ್ರಿ. ನಮ್ಗೆ ಎಷ್ಟು ಮಕ್ಕಳು ಮರಿ ಬಿಟ್ಟು ಹೋಗ್ತೇವ್ರಿ. ಈಗ ಮನೆಗೆ ಹೋಗಿ ಹೊಡ್ದ ಅಂದ್ರೆ ಮಕ್ಳು ಮನ್ಯಾಗ ಆಡ್ತಿರ್ತಾವ್ರಿ. ಅಲ್ಲಿ ಹೋಗಿ ಬರೋ ಮಟ ಅಂದ್ರೆ ಹುಡುಗರು ಏನಾರ ಅಂತಾರ ಮಾಡ್ಕೊಂಡ್ರೆ ಏನು ಮಾಡೋದ್ರಿ? ಅದಕ್ಕೆ ನಮ್ಗೆ ಇಲ್ಲೇ ಸೇಫ್ ಐತ್ರಿ. ನಮ್ಗೆ ಇಲ್ಲೇ ಬೇಕ್ರಿ ಸರ್ ಇದು. ಮತ್ತೆ ಈಗ ಇಲ್ಲಿ ಯಾವ್ಯಾವ ಪೆನ್ಷನ್ ಹಣಗಳನ್ನ ನೀವು ತಗೋತೀರಾ? ನಾವು ಗೃಹಲಕ್ಷ್ಮಿ ತೊಗೋತೇವ್ರಿ ಸರ್, ಮತ್ತು ಪಿಂಚಣಿ ತೊಗೋತಾರ್ರಿ, ಮತ್ತು ನಾವು ಏನೋ ಒಂದು RD ಮಾಡಿದ್ರು ಇಲ್ಲೇ ಮಾಡ್ತೇವ್ರಿ, ಮತ್ತು ಸುಕನ್ಯಾ ಯೋಜನೆ ರೀ ಎಲ್ಲ ನಮಗೆ ಇಲ್ಲಿ ಚಲೋ ಐತ್ರಿ ಸರ್. ಆದ್ರೆ नमगा इटगी रोडिಗೆ ಬ್ಯಾಡ್ರಿ ಸರ್, ನಮ್ಗೆ ಇಲ್ಲೇ ಇರಲಿ ಅಂತೇಳಿ ನಾವು ಹೇಳ್ತೇವ್ರಿ ಸರ್. या टपाल कार्यालयात आमचे दैनंदिन व्यवहार चालतात, ते दुसरीकडे हलवल्यास आम्हाला खूप अडचण येईल असेही त्यांनी सांगितले. ಕಾರಣ ಅವ್ರು ಯಾಕೆ ಸ್ಥಳಾಂತರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಅಥವಾ ಅವರು ಸರ್ ನಮ್ಗೆ ಹೇಳ್ತಾ ಇಲ್ಲ, ಇಲ್ಲಿ ಕೀಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ನಮಗೆ ಕಾರಣ ಅವರೇ ನಮ್ಗೆ ಹೇಳಬೇಕು, ಅಥವಾ ಅವ್ರಿಗೆ ಇಲ್ಲಿ ಬಾಡಿಗೆ ಕಟ್ತಿದ್ದೀನಿ ಅನ್ನೋ ಸಮಸ್ಯೆ ಇದೆಯೋ ಗೊತ್ತಿಲ್ಲ, ಅಥವಾ ಜನ ಬಂದು ಇಲ್ಲಿ ಕುತ್ಕೊಂಡು ಕಾಡ್ತಿದ್ದಾರೋ ಅದು ಸಮಸ್ಯೆ ಗೊತ್ತಿಲ್ಲ. ನಮಗೆ ಸಮಸ್ಯೆ ಆಗ್ತಿದೆ. ಯಾಕಂದರೆ ನಾವು ಪ್ರತಿಯೊಬ್ಬರು ಹೆಣ್ಮಕ್ಳು ನಮ್ಗೆ ಇಲ್ಲಿ ವ್ಯವಹಾರ ಮಾಡ್ತಾ ಇದ್ದೀವಿ. ನಾವು ಇಲ್ಲಿಂದ ಇಟಗಿ ರೋಡಿಗೆ ಹೋಗಿಬಿಟ್ಟು ಮಾಡೋದಾದರೆ ನಾವು ಬ್ಯಾಂಕಲ್ಲೇ ವ್ಯವಹಾರ ಮಾಡ್ಕೊತೀವಿ. ಪೋಸ್ಟ್ ಆಫೀಸ್ ಅವಶ್ಯಕತೆ ಇಲ್ಲ ನಮಗೆ. ಅಲ್ಲ, ಜನರಿಗಾಗಿನೇ ಬಡ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಡಿಜಿಟಲೀಕರಣ ಕೂಡ ಪೋಸ್ಟ್ ಆಫೀಸ್ ನಲ್ಲಿ ಮಾಡಲಾಗಿದೆ. ಇಂಥದ್ರಲ್ಲಿ ನೀವು ಈಗ ಈ ತರ ದಿಢೀರ್ ನಿರ್ಧಾರ ಕೈಗೊಂಡಿದ್ದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲಲ್ಲ ಸರ್. ನಾವು ಹೇಳಕ್ಕೆ ಯಾರೋ ಒಬ್ರು ಬಂದರು ನಮ್ದೇನೂ ಇಲ್ಲ, ನನ್ಕಿಂತ ಮೇಲ್ನವ್ರಿಗೆ ಮಾಡ್ತಾ ಇರೋದು ಅಂತಿದ್ದಾರೆ. ನಮ್ಗೆ ಅಧಿಕಾರಿಗಳೇ ಸ್ಪಂದಿಸ್ತಾ ಇಲ್ಲ ಅಂದ್ರೆ ನಾವು ಯಾರ ಹತ್ರ ಹೇಳೋಣ? ಇವ್ರ ಹತ್ರ ಎಷ್ಟು ಸರಿ ಬಂದು ನಾವೆಲ್ಲರೂ ಈಗ 1 ತಿಂಗಳಾತೇನೋ ನಾವು ಎಲ್ಲರೂ ಬಂದು ಹೋಗ್ತಾ ಇದ್ದೀವಿ. ನಮ್ಗೆ ಅದು ಸಿಗ್ತಾ ಇಲ್ಲ. ಅಧಿಕಾರಿಗಳು ಬಂದು ಕೇಳಬೇಕು ನಮ್ಮ ಹತ್ರ. ನಮ್ಮ ಬಂದು ಯಾಕೆ ಬಂದ್ ಮಾಡ್ತಿದ್ವಿ ಹೇಳಬೇಕು, ನಾವು ಅವಾಗ ಅವ್ರ ಹತ್ರ ಮಾತಾಡ್ಬೋದು. ಇವಾಗ ನಿಮ್ಮ ಜೊತೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಚರ್ಚೆ ಮಾಡಿದಾರಾ ಈ ಥರ ಆಗ್ತಾ ಇದೆ? ಇಲ್ಲ, ಒಬ್ರು ಬಂದಿದ್ರು ಇವ್ರಕ್ಕಿಂತ ಮೇಲ್ನವ್ರು. ಅವ್ರು ನಮಗೇನೋ ಗೊತ್ತಿಲ್ಲ, ನಮ್ಗಿಂತ ಮೇಲ್ನವ್ರು ನಮ್ಗೆ ಆರ್ಡ್ರ್ ಬಂದಿರೋದು ಅಂತ ಹೇಳ್ತಿದ್ದಾರೆ. ನಾವು ಅವ್ರ ಹತ್ರ ಹೇಳ್ಕೊಂಡೆ, ಅವರು ನಮ್ಗೆ ಗೊತ್ತಿಲ್ಲ, ನಮ್ಕಿನ್ನ ಮೇಲ್ನವ್ರು ಆರ್ಡ್ರ್ ಬಂದಿದೆ ಅಂತ ಹೇಳೋಗಿದ್ದಾರೆ. ಯಾವುದೇ ಕಾರಣ ಹೇಳಿದ್ರೆ ಇಲ್ಲಿ ಅಕೌಂಟ್ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಕಾನೂನು ಪ್ರಕಾರ ಅಕೌಂಟ್ ಕಡಿಮೆ ಇದ್ರೆ ಸ್ಕೂಲಲ್ಲಿ 1 ಸ್ಟೂಡೆಂಟ್ ಇದ್ರು ಹೇಗೆ ಸ್ಕೂಲ್ ಸ್ಟಾರ್ಟ್ ಇರುತ್ತೋ, ಪೋಸ್ಟ್ ಆಫೀಸು ಕೇಂದ್ರ ಸರ್ಕಾರ ಅಂಡರ್ ಬರೋದು, ಇದು ಸ್ಟೇಟ್ ಅಲ್ಲ. ಇದನ್ನ ಅವ್ರು ತೆಗಿಲಿಕ್ಕೆ ಹಕ್ಕೇ ಇಲ್ಲ. ನಿಜ ಹೇಳ್ಬೇಕಂದ್ರೆ 40 ಅಲ್ಲ, ಇದು 50+ ಆಗಿದೆ ಈ ಪೋಸ್ಟ್ ಆಫೀಸಿಗೆ. ನನಗನ್ಸಿದ ಮಟ್ಟಿಗೆ ಶುಗರ್ ಫ್ಯಾಕ್ಟ್ರಿ ಶುರುವಾಗಿ ಎಷ್ಟು ವರ್ಷ ಆಗಿದೆ, ಅದ್ರ ನಂತರ ಪೋಸ್ಟ್ ಆಫೀಸ್ ಇರೋದು. ಇಲ್ಲಿ ನಾವು ಬಂದಲ್ಲಿಂದ ಇಲ್ಲಿ ಪೋಸ್ಟ್ ಆಫೀಸ್ ಫ್ಯಾಮಿಲಿ ಕೂಡ ಇಲ್ಲೇ ಇರ್ತಾ ಇದ್ರು. ಇವಾಗ ಫ್ಯಾಮಿಲಿ ಯಾರೂ ಇಲ್ಲ ಇಲ್ಲಿ. ಅವರು ಡ್ಯೂಟಿ ಬಂದು ಮಾಡ್ತಾರೆ. ಅದೇ ಇಲ್ಲಿ ಕ್ವಾರ್ಟರ್ಸ್ ವಿತ್ ಪೋಸ್ಟ್ ಆಫೀಸ್ ಇರೋದು. ಇಲ್ಲಿ ನೋಡಿ ಬೇಕಾದ್ರೆ ಒಳಗೆಲ್ಲ ಕಿಚನ್ ಎಲ್ಲ ವ್ಯವಸ್ಥೆ ಇದೆ. ಇವಾಗ ಪೋಸ್ಟ್ ಆಫೀಸ್ ವತಿಯಿಂದ ನೀವು ಎಷ್ಟು ಅನುಕೂಲ ಪಡೆದುಕೊಂಡಿರ್ತೀರಾ? ಈಗ ನಮ್ಗೆ ಮಂತ್ಲಿ 2000 ಬರೋದು ಈ ಪೋಸ್ಟ್ ಆಫೀಸಿಗೆ ಎಲ್ಲ ಹೆಣ್ಮಕ್ಳಿಗೆ. ಇಲ್ಲಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಒಂದೇ ಅಲ್ಲ, ದಾಸ್ತಿಕೊಪ್ಪನೂ ಇದೆ. ತುಂಬ ಜನ ಕಾದ್ರೋಳಿ ಮಹಿಳೆಯರು ಇಲ್ಲಿ ರೈತಾಪಿ ಮಂದಿಗಳು ಹೊಲಕ್ಕೆ ಹೋಗ್ತಾರೆ. ಅವರು ಕೂಡ ಇಲ್ಲಿ ಮಾರ್ನಿಂಗ್ ಕೆಲಸ ಮುಗಿಸ್ಕೊಂಡು ಸೀದಾ ಹೊಲಕ್ಕೆ ಹೋಗ್ತಾರೆ. ಇಲ್ಲ ತುಂಬ ಅನುಕೂಲ ಇದೆ. ನಾವು ಎಲ್ಲದನ್ನು ಈಗ ಹೆಣ್ಮಕ್ಳಿಗೂ ಸಪ್ರೇಟ್ ಒಂದು ಅಕೌಂಟ್ ಇಟ್ಕೋಬೇಕು. ನಾವು ಇಲ್ಲಿ ಬರಬೇಕು, ಗಂಡು ಮಕ್ಳ ಹತ್ರ ಎಲ್ಲದನ್ನೂ ಕೇಳೋಕ್ಕಾಗಲ್ಲ. ನಾವು ಸೇವ್ ಮಾಡ್ತಿರ್ತೀವಿ. ಇಲ್ಲಿ RD ಕಟ್ತಿರ್ತಾರೆ, ಇನ್ಶೂರೆನ್ಸ್ ಮಾಡಿಸಿದ್ದಾರೆ, ಎಲ್ಲ ಥರನೂ ವ್ಯವಸ್ಥೆ ಇದೆ. LIC ಇದೆ. ಈಗ ತುಂಬ ಜನರ ಮನೇಲಿ ಎಲ್ಲ ಒಂದೊಂದು ಮನೇಲಿ ಮಿನಿಮಮ್ 3 ಅಥವಾ 4 अकाउंट ಇದೆ ಇಲ್ಲಿ. ಆದರೂ ಕೂಡ ಇವ್ರು ಬಂದ್ ಮಾಡ್ತಿದ್ದಾರೆ. अकाउंट कಡಿಮೆ ಇದೆ ಅಂತಾರೆ. ಯಾಕೆ ಅದು ಗೊತ್ತಿಲ್ಲ ಕಾರಣ. आंदोलनादरम्यान कार्यालयाला लावलेले कुलूप उघडण्यासाठी आलेले राणी साखर कारखान्याचे SO पुंडलिक यांनी कुलूप काढण्यास सांगितल्याने काही काळ तणावाचे वातावरण निर्माण झाले. महिलांनी आपला लढा सुरूच ठेवण्याचा इशारा दिला. राजशेखर हिरेमठ, KMM मराठी, बेळगाव. Amarcon collection में आओ, नई वैरायटी यहाँ पाओ, सबके लिए कपड़े हैं खास,
समर कॉर्न कलेक्शन, खड़े बाजार, बेलगाम।